30 ವರ್ಷಗಳಾಯ್ತು ಸರ್. ಐ ನೋ ಇವಾಗ ನೀವು ಈ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಾ, ಬಟ್ ಈ ವೇದಿಕೆಯ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳು ಇದನ್ನ ಕೇಳಕ್ ಇಷ್ಟಪಡ್ತಿದ್ದಾರೆ. 30 ವರ್ಷಗಳ ಜರ್ನಿಯನ್ನ ನೆನೆಸ್ಕೊಂಡಾಗ, ಈ ಕೂಗನ್ನ ಕೇಳಿಸ್ಕೊಂಡಾಗ ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ನಾನು ಪಾದಾರ್ಪಣೆ ಮಾಡಿದಾಗ ಕಾದಿದ್ದು ಆ ಮೊದಲನೇ ಹೌಸ್ಫುಲ್ ಬೋರ್ಡಿಗೆ. ಅದಕ್ಕೆ ಒಂದು 8 ವರ್ಷ ಆಯಿತು, 8 ಇಯರ್ಸ್. ಇವತ್ತಿಗೆ ಹೌಸ್ಫುಲ್ ಬೋರ್ಡ್ ಅನ್ನೋದೇನಿದೆ, ಒಂದು ಸರಳವಾಗಿ ಬೀಳ್ತಾ ಇರುತ್ತಮ್ಮ ಅಂತ ಕರೆಗಳು ಇವತ್ತು ಬಂದಿದ್ದಾವೆ. 30 ಇಯರ್ಸ್ ನೀವೇನು ಹೇಳ್ತೀರಿ, ನನಗೆಲ್ಲದಕ್ಕಿಂತ ಮೆಚ್ಚುಗೆ ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರು ನಮ್ಮನ್ನ ಪ್ರೀತಿಸಿ ಅವತ್ತು ಒಪ್ಕೊಂಡಿದ್ದು, ಅಲ್ಲಿಂದ ಹಿಡಿದು ನಾವು ಅವ್ರನ್ನ ಪ್ರೀತಿಸೋದಕ್ಕೆ ನಿಲ್ಸೇ ಇಲ್ಲ. ಅವರೇ ಸೊ 30 ಇಯರ್ಸ್ ಹೋಗಿದ್ದು ಗೊತ್ತಾಗಿಲ್ಲ ಅಫ್ಕೋರ್ಸ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಅದೊಂಥರ ಹಸಿವಿದ್ದಾಗೆ, ಅದು ಯಾವತ್ತು ತೃಪ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಹಸಿವು 30 ವರ್ಷದಿಂದನೂ ತೃಪ್ತಿ ಆಗಿಲ್ಲ ಅಂದಮೇಲೆ ಇನ್ನೂ 30 ವರ್ಷ ಮುಗಿಯಲ್ಲ. ಥ್ಯಾಂಕ್ ಯು. ಹಾಗಾದ್ರೆ ಆ ಹಸಿವು ಹೀಗೆ